ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಈ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ, ಕುಂಭರಾಶಿಯವರು ಏನು ಮಾಡಬೇಕು, ಏನು ಮಾಡಬಾರ್ದು, ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಗುರುಬಲ ಇದೆಯಾ ಅಥವಾ ಇಲ್ವಾ, ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಅಂಶಗಳು. ಈ ಜೂನ್ ತಿಂಗಳಲ್ಲಿ ಇರತಕ್ಕಂತಹ ಗ್ರಹಸ್ಥಿತಿಗೆ ಅನುಗುಣವಾಗಿ ಕುಂಭರಾಶಿಯವರ ಜೀವನದ ಆಗು ಹೋಗುಗಳು, ಅಂದರೆ ಲಾಭ ನಷ್ಟ, ಸುಖ ದುಃಖ, ಆರೋಗ್ಯ ಅನಾರೋಗ್ಯ, ಅಭಿವೃದ್ಧಿ ಅವನತಿ, ಇವೆಲ್ಲವೂ ಕೂಡ ನಾವು ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಈ ತಿಂಗಳಲ್ಲಿ ಗ್ರಹಸ್ಥಿತಿಗಳನ್ನು ನಾವು ಗಮನಿಸಿದರೆ ಅದರಲ್ಲಿ ಪ್ರಮುಖವಾದಂತಹ ಅಂಶ ಏನು ಅಂದರೆ ಗುರುಬಲ, ಅಂದರೆ ಗುರು ಚಲನೆ, ಗುರು ಬದಲಾವಣೆ ಆಗತಕ್ಕಂಥದ್ದು. ಅಂದರೆ ಕುಂಭರಾಶಿಯವರಿಗೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಅವನು ಪ್ರವೇಶವನ್ನು ಮಾಡುವುದರಿಂದ ಗುರುಬಲ ಹೊರಟೋಗುತ್ತೆ. ಇದು ಪ್ರಮುಖವಾದಂತಹ ಅಂಶ. ಇನ್ನು ರಾಶ್ಯಾಧಿಪತಿಯಾಗಿ ಶನಿ 2ನೇ ಮನೆಯಲ್ಲಿ ಇದ್ದಾನೆ. ತಿಂಗಳ ಪ್ರಾರಂಭದಲ್ಲಿ ಮೇಷದಲ್ಲಿ ಕುಜ, ವೃಷಭದಲ್ಲಿ ರವಿ, ಮಿಥುನ ರಾಶಿಯಲ್ಲಿ ಬುಧ ಶುಕ್ರ, ರಾಶಿಯಲ್ಲಿ ರಾಹು ಮತ್ತು ಸಪ್ತಮದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಕೇತು. ಇದು ಪ್ರಮುಖವಾದಂತಹ ಗ್ರಹಸ್ಥಿತಿ. ಇದಕ್ಕೆ ಅನುಗುಣವಾಗಿ ಏನು ಮಾಡಬೇಕು, ಯಾವ ರೀತಿಯಾಗಿ ಯಾವ ದಾರಿಯಲ್ಲಿ ಯಾವ ರೀತಿ ಜೀವನವನ್ನು ನಾವು ಈ ತಿಂಗಳಲ್ಲಿ ರೂಪಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತೆ. ಕುಂಭರಾಶಿಯವರಿಗೆ ಗುರುಬಲ ಹೊರಟು ಹೋಗುವುದರಿಂದ, ಗುರುಬಲ ಇಲ್ಲ ಇನ್ನು ಮುಂದೆ, ಅಕ್ಟೋಬರ್ ಸಮಯಕ್ಕೆ ಒಂದು 3-4 ತಿಂಗಳು ಬರುತ್ತೆ. ಆದರೆ ಈಗಂತೂ ಪ್ರಸ್ತುತ ಗುರುಬಲ ಕುಂಭರಾಶಿಯವರಿಗೆ ಇಲ್ಲ. 5ನೇ ಮನೆಯಲ್ಲಿ ಚೆನ್ನಾಗಿ ಗುರುಬಲ ಇತ್ತು, ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಎಲ್ಲ ಒಳ್ಳೆಯದೇ ಆಗಿತ್ತು. ಎಲ್ಲ ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಹಿಡಿದ ಕೆಲಸ ಎಲ್ಲ ಅಭಿವೃದ್ಧಿ ಆಗ್ತಾಯಿತ್ತು. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ, ಸ್ಟ್ರಕ್ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಆರ್ಥಿಕ ಮುಗ್ಗಟ್ಟು ಉಂಟಾಗಬಹುದು. ಕುಟುಂಬದಲ್ಲಿ ಅಷ್ಟೊಂದು ಸಮಾಧಾನಕರವಾದಂತಹ ವಾತಾವರಣ ಇಲ್ಲದೇ ಇರಬಹುದು. ಇದೆಲ್ಲವನ್ನು ಪ್ರಮುಖವಾಗಿ ಗಮನಿಸಬೇಕೆಂದರೆ ರಾಶಿಯಲ್ಲೂ ರಾಹು ಇದ್ದಾನೆ, 6ನೇ ಮನೆಗೆ ಗುರು ಬಂದ, 7ನೇ ಮನೆಯಲ್ಲಿ ಕೇತು ಇದ್ದಾನೆ. ಹೀಗೆಲ್ಲ ಜೊತೆಯಲ್ಲಿ 7.5 ಬೇರೆ ನಡೀತಾ ಇದೆ. ಕುಂಭರಾಶಿಯವರಿಗೆ ಕೊನೆಯ ಹಂತದಲ್ಲಿ ಇದೆ. ಅದರಿಂದ ಬಿಡತಕ್ಕಂತಹ ಒಂದು ಸಮಯ. ಅದರಿಂದ ಹೆಚ್ಚು ಕಷ್ಟ ಸಮಸ್ಯೆಗಳು ಅನ್ನತಕ್ಕಂಥದ್ದು ಉಂಟಾಗಬಹುದು. ಮಾನಸಿಕವಾಗಿ ನಾವು ಅದಕ್ಕೆ ಪ್ರಿಪರೇಷನ್ ಮಾಡಬೇಕು, ಜೊತೆಯಲ್ಲಿ ಪ್ರಿಕಾಷನ್ ತೆಗೆದುಕೊಳ್ಳಬೇಕು, ಏನು ಮಾಡಬೇಕು ಅನ್ನತಕ್ಕಂಥದ್ದು. ಒಂದು ಉದ್ಯೋಗ ಅಂತ ನೀವು ತೆಗೆದುಕೊಂಡಾಗ ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರಲಿ, ಪುರುಷರಿರಲಿ ಮಹಿಳೆಯರಿರಲಿ, ಖಾಸಗಿ ಕ್ಷೇತ್ರ ಇರಲಿ ಸರ್ಕಾರಿ ಕ್ಷೇತ್ರ ಇರಲಿ, ಸ್ವಂತ ಉದ್ಯಮ ಇರಲಿ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ಸೃಷ್ಟಿಯಾಗತಕ್ಕಂತಹ ಸಂದರ್ಭಗಳು ಇರುತ್ತೆ. ಯಾಕೆಂದರೆ 6ನೇ ಮನೆಯಿಂದ ಗುರು ಆ ಸ್ಥಾನವನ್ನು ನೋಡುವುದರಿಂದ ಉದ್ಯೋಗ ಬದಲಾವಣೆಗೆ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಸೃಷ್ಟಿಯಾಗಬಹುದು. ಆದ್ದರಿಂದ ಈ IT ಕ್ಷೇತ್ರದವರು ಉದ್ಯೋಗವನ್ನು ಬದಲಾವಣೆಯನ್ನು ಮಾಡಬೇಡಿ. ಈ ತಿಂಗಳು ಒಳ್ಳೆಯ ಸಮಯ ಇಲ್ಲ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕಿರಿಕಿರಿ ಉಂಟಾಗ್ಬೋದು, ಕೆಲಸ ಬಿಡಬೇಕು ಅನ್ನತಕ್ಕಂತಹ ಸಂದರ್ಭ ಸೃಷ್ಟಿಯಾಗ್ಬೋದು. ಸ್ವಲ್ಪ ತಾಳ್ಮೆಯನ್ನು ವಹಿಸಿದರೆ ಮುಂದೆ ಎಲ್ಲದೂ ಕೂಡ ಒಳ್ಳೆಯದು ಆಗುತ್ತೆ. ಅದರಿಂದ ಉದ್ಯೋಗಕ್ಕೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಬದಲಾವಣೆ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮಗೆ ಮನಸ್ಸಿಗೆ ಒಂದು ಒಳ್ಳೆಯ ವಾತಾವರಣ ಅನ್ನತಕ್ಕಂಥದ್ದು ಇಲ್ಲದೇ ಇರಬಾರ್ದು. ಮುಂದೆ ಒಳ್ಳೆಯ ಸಮಯ ಬಂದಾಗ ಎಲ್ಲವೂ ಕೂಡ ಸರಿಯಾಗುತ್ತೆ. ತಾಳ್ಮೆಯಿಂದ ಇರಿ. ಈ ಸರ್ಕಾರಿ ಕ್ಷೇತ್ರದಲ್ಲಿ ಅಂದರೆ ಗೌರ್ಮೆಂಟ್ ಕೆಲಸಕ್ಕೆ ಯಾರು ಅರ್ಜಿಯನ್ನು ಹಾಕಿರ್ತೀರೋ ಅಂಥವರಿಗೆ ಸ್ವಲ್ಪ ವಿಳಂಬ ಆಗಬಹುದು, ಕೆಲಸ ಸಿಗದೇ ಇರ್ಬೋದು. ಅದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಅಂದರೆ ನಿಮ್ಮ ಪ್ರಯತ್ನವನ್ನು ಫಾಲೋ ಮಾಡಿ, ಅದು ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ. ಯಾವುದೋ ಒಂದು ಸಮಯದಲ್ಲಿ ಅದು ಫಲವನ್ನು ಕೊಟ್ಟೇ ಕೊಡುತ್ತೆ. ಆ ಬಾಹ್ಯ ಕ್ಷೇತ್ರದಲ್ಲಿ ಆರಕ್ಷಕ ವೃತ್ತಿಗೆ, ಶಿಕ್ಷಣ ಇಲಾಖೆಗೆ, ವೈದ್ಯಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ವಾತಾವರಣ ಅನ್ನತಕ್ಕಂಥದ್ದು ಇದೆ. ಇನ್ನು ಸೋಷಿಯಲ್ ಮೀಡಿಯಾ ಇರ್ಬೋದು, ಸಿನಿಮಾ ಕ್ಷೇತ್ರದಲ್ಲಿರ್ಬೋದು, ಧಾರಾವಾಹಿಯನ್ನು ನಡೆಸ್ತಕ್ಕಂಥವ್ರು, ನಿರ್ಮಾಪಕರು, ನಿರ್ದೇಶಕರು, ಇಂತಹವರಿಗೆಲ್ಲ ಕೆಲವೊಂದು ಸಮಸ್ಯೆಗಳು ಕಾಡಬಹುದು. ಯಾಕೆಂದರೆ ಅದರಿಂದ ಅಂತಹದ್ದು ಹೊಸದು ಏನಾದರೂ ಮಾಡತಕ್ಕಂತಹದ್ದಿದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ, ಮುಂದೆ ಒಳ್ಳೆಯ ಸಮಯ ಬಂದಾಗ ಅಂತಹದ್ದನ್ನು ಪ್ರಾರಂಭ ಮಾಡತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಅರ್ಧದಲ್ಲೇ ನಿಂತು ಹೋಗುತ್ತೆ, ಆರ್ಥಿಕ ಸಮಸ್ಯೆಗಳಿಗೆ ಸೃಷ್ಟಿಯಾಗುತ್ತೆ.
ಆದ್ದರಿಂದ ಇಂತಹ ನಿರ್ದಿಷ್ಟವಾದಂತಹ ಕ್ಷೇತ್ರದವರು ಯಾವುದೇ ವ್ಯವಹಾರವನ್ನು ಈ ತಿಂಗಳಲ್ಲಿ ಮಾಡದೆ ತಟಸ್ಥವಾಗಿರತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ಧಾರ್ಮಿಕ ಸಮಾರಂಭಗಳು, ಧಾರ್ಮಿಕ ಕ್ಷೇತ್ರ, ಶುಭ ಸಮಾರಂಭಗಳಿಗೆ ಸಂಬಂಧಪಟ್ಟಂತೆ ಅದರ ಒಂದು ವ್ಯವಸ್ಥಾಪಕರು, ಈವೆಂಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಹೇಳ್ತಾರಲ್ಲ, ಇದಕ್ಕೆ ಒಳ್ಳೆಯ ಸಮಯ ಇದೆ ಅಂಥವರಿಗೆ. ಈ ಜೂನ್ನಲ್ಲಿ, ಈ ತಿಂಗಳಲ್ಲಿ ಉತ್ತಮವಾದಂತಹ ಒಂದು ಸಂಪಾದನೆ ಮಾಡಿಕೊಳ್ಳತಕ್ಕಂತಹ ಯೋಗ ಇದೆ. ಅದರಲ್ಲೂ ಕೂಡ ಒಳಾಂಗಣ ವಿನ್ಯಾಸವನ್ನು ಮಾಡತಕ್ಕಂಥವರಿಗೆ ವಿಶೇಷವಾದಂತಹ ಬೇಡಿಕೆ ಈ ತಿಂಗಳಲ್ಲಿ ಸಿಗುತ್ತೆ. ಛಾಯಾಗ್ರಾಹಕರಿಗೆ ಒಂದು ವಿಶೇಷವಾದಂತಹ ಒಂದು ಬೇಡಿಕೆ ಜಾಸ್ತಿಯಾಗಿ ಸಂಪಾದನೆಯು ಕೂಡ ಈ ತಿಂಗಳಲ್ಲಿ ಜಾಸ್ತಿ ಆಗತಕ್ಕಂಥದ್ದುಂಟು. ಹೂವು ಹಣ್ಣು ಇಂತಹ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಒಳ್ಳೆಯ ಸಮಯ ಇದೆ. ಇವೆಲ್ಲವೂ ಕೂಡ ಪ್ರಮುಖವಾಗಿ ಅದರಲ್ಲಿ ಅಡಿಗೆ ಕಾಂಟ್ರಾಕ್ಟರು, ಅಡಿಗೆಯನ್ನು ಮಾಡ್ತಕ್ಕಂಥವ್ರು, ಇಂಥವರಿಗೆಲ್ಲ ಒಳ್ಳೆಯ ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೆ ಇದು ಸಮಯ. ಗುರುಬಲ ಇಲ್ಲದೆ ಇದ್ದರೂ ಕೂಡ ಈ ನಿರ್ದಿಷ್ಟವಾದಂತಹ ವೃತ್ತಿಗಳಿಗೆ ದ್ವಿತೀಯದಲ್ಲಿರ್ತಕ್ಕಂತಹ ಶನಿ ವಿಶೇಷವಾದಂತಹ ಬಲವನ್ನು ಕೊಡುವುದರಿಂದ ಆ ವೃತ್ತಿಯಲ್ಲಿ ಇರತಕ್ಕಂಥವ್ರು ಚೆನ್ನಾಗಿ ಹಣವನ್ನು ಗಳಿಸಿಕೊಳ್ತಾರೆ. ಇನ್ನು ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಸಮಯ ಚೆನ್ನಾಗಿಲ್ಲ. ಅದನ್ನು ಕೂಡ ನೀವು ಸರಿಯಾಗಿ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಪ್ಲಾನ್ ಮಾಡಿ. ಜೊತೆಯಲ್ಲಿ ಈ ವಿದೇಶ ಯಾತ್ರೆಗೆ ಸಂಬಂಧಪಟ್ಟಂತೆ ಏನಾದರೂ ಅಂತಹದ್ದು ನೀವು ಅಪ್ಲೈ ಮಾಡಿದರೆ ಅದೆಲ್ಲೂ ಕೂಡ ಈ ಸಮಯದಲ್ಲಿ ತಿಂಗಳ ಅಂತ್ಯದಲ್ಲಿ ಫಲವನ್ನು ಕೊಡುತ್ತೆ. ಅದು ಪ್ರಮುಖವಾಗಿ ವಿದೇಶ ಯಾತ್ರೆಯ ಒಂದು ಯೋಗ ಇದೆ. ಧಾರ್ಮಿಕ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವರು ಯಾರೇ ಇರ್ಬೋದು, ಅಥವಾ ಧಾರ್ಮಿಕ ಮುಖಂಡರಿರ್ಬೋದು, ಯಾರೇ ಆದರೂ ಕೂಡ ಅವರಿಗೆ ಈ ಸಮಯದಲ್ಲಿ ಒಂದು ಒಳ್ಳೆಯ ಒಂದು ಅವಕಾಶಗಳು, ಒಳ್ಳೆಯ ಒಂದು ಕೀರ್ತಿಯನ್ನು ಗಳಿಸ್ತಕ್ಕಂಥದ್ದು, ಅವರವರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಗಳಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಪ್ರಮುಖವಾಗಿ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇದೆ. ಇನ್ನು ಅನಾವಶ್ಯಕವಾದಂತಹ ವಿವಾದಗಳಲ್ಲಿ ಸಿಲುಕಿ ಹಾಕಿಕೊಳ್ಳತಕ್ಕಂತಹ ಸಂದರ್ಭಗಳು ಇರುವುದರಿಂದ ಆ ವಿಚಾರದಲ್ಲಿ ಕುಂಭರಾಶಿಯವರು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಈ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಂಬಂಧಪಟ್ಟಂತೆ ರವಿ ಅಲ್ಲಿ ಇರುವುದರಿಂದ ಸ್ವಲ್ಪ ಈ ಸರ್ಕಾರಿ ಸಂಬಂಧಿತವಾದಂತಹ ಭೂ ವಿವಾದಗಳು ಅಥವಾ ಭೂಮಿಗೆ ಸರ್ಕಾರಿ ಭೂಮಿಗಳು ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರ ಮಾಡತಕ್ಕಂಥವರಿಗೆ ಒಳ್ಳೆಯ ಅಂಶಗಳಿದೆ. ಅಂದರೆ ಅಭಿವೃದ್ಧಿ, ಧನಲಾಭವನ್ನು ಕೊಡುತ್ತೆ. ಇನ್ನು ಅದಕ್ಕೆ ಅವನು ಶತ್ರುವು ಕೂಡ, ಶನಿ ಒಂದು ರಾಶ್ಯಾಧಿಪತಿಯ ಪರಸ್ಪರ ರವಿ ಶತ್ರು ಆಗಿರುವುದರಿಂದ ಭೂ ವ್ಯವಹಾರಗಳನ್ನು ಒಂದು ಸೈಟ್ ಖರೀದಿ ಇರ್ಬೋದು, ಮನೆಯನ್ನು ಕೊಂಡುಕೊಳ್ಳತಕ್ಕಂಥದ್ದಿರ್ಬೋದು, ಕ್ರಯ ವಿಕ್ರಯ ಇರ್ಬೋದು, ಕೃಷಿ ಭೂಮಿ ಇರ್ಬೋದು, ಯಾವುದೇ ಆದರೂ ಕೂಡ ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಯಾದರೆ ಭೂ ವ್ಯವಹಾರಗಳು ಯಾವುದೂ ಕೂಡ ಕೈ ಹತ್ತಿಕೊಂಡು ಬರುವುದಿಲ್ಲ, ಅಂದರೆ ಅಭಿವೃದ್ಧಿ ಆಗುವುದಿಲ್ಲ ಅಂಥೇಳಿ ಅರ್ಥ. ಅದರ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಕ್ಕಂಥವರಿಗೂ ಕೂಡ ಅಷ್ಟೊಂದು ಒಳ್ಳೆಯ ಲಕ್ಷಣಗಳು ಇಲ್ಲದೇ ಇರುವುದರಿಂದ ಸ್ವಲ್ಪ ಇದನ್ನು ಎಲ್ಲವೂ ಕೂಡ ನಿಧಾನವಾಗಿ ಒಳ್ಳೆಯ ಸಮಯ ಬಂದಾಗ, ಗಾಳಿ ಬಂದಾಗ ತೂರಿಕೊಳ್ಳಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮುಂದೆ ಒಳ್ಳೆಯ ಸಮಯ ಬಂದಾಗ ಅಂತಹ ವ್ಯವಹಾರಗಳು ಏನಾದರೂ ಇದ್ದರೆ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಅನಾವಶ್ಯಕವಾಗಿ ಆರ್ಥಿಕ ಸಮಸ್ಯೆಗಳಿಗೆ ಸಿಲುಕಿ ಹಾಕಿಕೊಳ್ಳಬೇಕಾಗುತ್ತೆ. ಆದರೆ ಪಂಚಮದಲ್ಲಿ ಶುಕ್ರ ಇರತಕ್ಕಂತಹ ಒಂದು ತಿಂಗಳ ಪ್ರಾರಂಭದಲ್ಲಿ ಈ ಬ್ಯೂಟಿ ಪಾರ್ಲರ್ ನಡೆಸ್ತಕ್ಕಂಥವ್ರು, ಸೌಂದರ್ಯ ವರ್ಧಕಗಳ ಒಂದು ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಒಳ್ಳೆಯ ಸಮಯ ಇದೆ. ಅಲಂಕಾರಿಕ ವಸ್ತುಗಳ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸುತ್ತೀರಾ. ಜೊತೆಯಲ್ಲಿ ಸಿದ್ಧ ಉಡುಪುಗಳನ್ನು ಮಾರಾಟ ಮಾಡತಕ್ಕಂಥವರಿಗೆ ಒಳ್ಳೆಯ ಸಮಯ ಇದೆ. ಪತ್ರಕರ್ತರು, ಸಾಹಿತಿಗಳು, ಲೇಖಕರು, ನಗೆ ಭಾಷಣವನ್ನು ಮಾಡತಕ್ಕಂಥವರಿಗೆ ಜೂನ್ ತಿಂಗಳಲ್ಲಿ ಒಂದು ಒಳ್ಳೆಯ ಸಮಯ, ಅವಕಾಶಗಳು ಹರಿದು ಬರುತ್ತೆ. ಅಂದರೆ ಅವಕಾಶಗಳು, ಆಪರ್ಚುನಿಟೀಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಅದರಿಂದ ಅದು ಒಳ್ಳೆಯ ಅವಕಾಶಗಳು ಇದೆ. ಆದರೆ ಅನಾರೋಗ್ಯ ಸಮಸ್ಯೆಯ ಕಾರಣದಿಂದ ಎಷ್ಟೋ ಒಳ್ಳೆಯ ಅವಕಾಶಗಳನ್ನು ನೀವು ಕೈ ಬಿಡಬೇಕಾದಂತಹ ಸಂದರ್ಭಗಳು ಕೂಡ ಬರಬಹುದು. ಅದರಿಂದ ಆರೋಗ್ಯವನ್ನು ಕಾಪಾಡಿಕೊಂಡರೆ ಜೀವನದಲ್ಲಿ ಅಭಿವೃದ್ಧಿ ಆಗುವುದಕ್ಕೆ ಈ ತಿಂಗಳಲ್ಲಿ ಸಾಧ್ಯ ಕುಂಭರಾಶಿಯವರಿಗೆ. ಆದ್ದರಿಂದ ಆರೋಗ್ಯದ ಕಡೆ ಸರಿಯಾದ ನಿಗಾ ಇಟ್ಟುಕೊಳ್ಳಿ. ಈ ಕೋರ್ಟ್ ಕೇಸುಗಳು ಏನಾದರೂ ನಡೀತಾ ಇದ್ದರೆ ಅದು ಆಸ್ತಿಗೆ ಸಂಬಂಧಪಟ್ಟಂತೆ ಇರ್ಬೋದು, ವೈವಾಹಿಕ ಸಮಸ್ಯೆಗಳು ಇರ್ಬೋದು, ಇನ್ನಿತರ ಕಾರಣಕ್ಕೆ ಕೋರ್ಟ್ ಕೇಸುಗಳು ಸ್ವಲ್ಪ ವಿಳಂಬ ಆಗತಕ್ಕಂತಹದ್ದು ಇರುತ್ತೆ. ಅಂದರೆ ತೀರ್ಪು ನಿಮ್ಮ ಪರವಾಗಿ ಬರದೇ ಇರ್ಬೋದು, ಅಥವಾ ವಿಳಂಬ ಆಗಬಹುದು, ಅಥವಾ ಅನಾವಶ್ಯಕವಾಗಿ ಅದು ತುಂಬ ದಿವಸ ಮುಂದೆ ಹೋಗತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗ್ಬೋದು. ಆದ್ದರಿಂದ ಕೋರ್ಟಿನಿಂದ ಹೊರತಾಗಿ ಯಾವುದೇ ವಿವಾದಗಳಿದ್ದರೆ ಅದನ್ನು ಬಗೆಹರಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಇನ್ನು ಶನಿ ಇನ್ನು 1 ವರ್ಷ 3 ತಿಂಗಳಾಗುತ್ತೆ ಶನಿ ಬಿಡಬೇಕಾದ್ರೆ. ಅಲ್ಲಿಯವರೆಗೂ ಕೂಡ ನೀವು ಅನಾವಶ್ಯಕವಾಗಿ ಅದರ ಒಂದು ಕಿರಿಕಿರಿಯನ್ನು ಅನುಭವಿಸಬೇಕಾಗುತ್ತೆ. ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಕೋರ್ಟ್ ವ್ಯವಹಾರಗಳನ್ನು
ಆದಷ್ಟು ತಾರ್ಕಿಕವಾದಂತಹ ಅಂತ್ಯ ಅಂತೇಳಿ ಹೇಳ್ತಾರಲ್ಲ, ಆ ರೀತಿಯಾಗಿ ಬಗೆಹರಿಸಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ವಿವಾಹಾಪೇಕ್ಷಿತರಿಗೆ ವಿವಾಹದ ಪ್ರಯತ್ನಗಳು ಪದೇ ಪದೇ ವಿಫಲ ಆಗುತ್ತೆ, ಸಂಬಂಧಗಳು ಕೂಡಿ ಬರುವುದಿಲ್ಲ, ಬಂದರೂ ಕೂಡ ಯಾವುದೋ ಒಂದು ರೀತಿಯ ಒಪ್ಪಿಗೆ ಆಗದೆ ವಿವಾಹದ ಒಂದು ವಿಳಂಬತೆ ಕಾಡಬಹುದು. ಮದುವೆ ಆಗ್ತಾ ಇಲ್ಲ, ಮದುವೆಯ ಸಂಬಂಧಗಳು ಕೂಡಿ ಬರ್ತಾ ಇಲ್ಲ ಅಂತ ನಿಮ್ಮ ಮೂಲ ಜಾತಕವನ್ನು ಗಮನಿಸಿಕೊಳ್ಳಿ. ಇಲ್ಲ ಏನಾದರೂ ದೋಷಗಳಿದ್ದರೆ ಸರಿಯಾಗಿ ಪರಿಹಾರ ಮಾಡಿಕೊಂಡ್ರೆ ಎಲ್ಲದೂ ಕೂಡ ಒಳ್ಳೆಯದೇ ಆಗುತ್ತೆ. ಅಂದರೆ ಅವಿವಾಹಿತರಿಗೆ ಅಷ್ಟೊಂದು ಒಳ್ಳೆಯ ಸಮಯ ಇಲ್ಲ ಅಂತ ಹೇಳಿ ಅರ್ಥ. ಆದ್ದರಿಂದ ಇದನ್ನು ಪ್ರಮುಖವಾಗಿ ಗಮನಿಸಿಕೊಂಡು ಶೀಘ್ರದಲ್ಲಿ ವಿವಾಹ ಪ್ರತಿಬಂಧಕ ದೋಷವನ್ನು ಪರಿಹರಿಸಿಕೊಳ್ಳಿ. ಮದುವೆ ಎಲ್ಲವೂ ಕೂಡ ಶುಭ ಕಾರ್ಯಗಳು ಮನೆಯಲ್ಲಿ ನಡತಕ್ಕಂಥದ್ದು ಇರುತ್ತೆ. ಇನ್ನು ವಿವಾಹ ಸಂಬಂಧಿತವಾದಂತಹ ಏನಾದರೂ ಸಮಸ್ಯೆಗಳು ಇದ್ದರೆ ಮದುವೆ ಮೊದಲು ಸಮಸ್ಯೆ ಇರುತ್ತೆ, ಎಷ್ಟೋ ಕುಟುಂಬಗಳಲ್ಲಿ ಮದುವೆ ಆದ ನಂತರದಲ್ಲೂ ಸಮಸ್ಯೆಗಳು ಇರುತ್ತೆ. ಅಂತಹ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳತಕ್ಕಂಥದ್ದು, ಜೊತೆಯಲ್ಲಿ ಯಾವುದೋ ದೋಷ ಇರೋದರಿಂದ ಆ ರೀತಿ ಸಮಸ್ಯೆಗಳು ಬರುತ್ತೆ. ಅದರಿಂದ ಅದನ್ನು ಸೂಕ್ತವಾದ ರೀತಿಯಲ್ಲಿ ನೀವು ಪರಿಹರಿಸಿಕೊಳ್ಳಿ. ಅದರಿಂದ ವಿವಾಹ ಸಂಬಂಧಿತವಾದಂತಹ ಯಾವುದೇ ಸಮಸ್ಯೆಗಳಿದ್ದರೆ ಅದನ್ನು ಈ ತಿಂಗಳಲ್ಲಿ ಪರಿಹರಿಸಿಕೊಳ್ಳಿ. ಮುಂದೆ ಅಕ್ಟೋಬರ್ ಅಷ್ಟೊತ್ತಿಗೆ ವಿವಾಹ ಸಿದ್ಧಿಯಾಗತಕ್ಕಂತಹ ಯೋಗವು ಕೂಡ ಇದೆ. ನಿರುದ್ಯೋಗಿಗಳಿಗೆ ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ ಉದ್ಯೋಗವು ಕೂಡ ಸಿಗತಕ್ಕಂತಹ ಸಾಧ್ಯತೆಗಳು ಇದೆ. ಅದರಲ್ಲಿ ಪ್ರಮುಖವಾಗಿ ಶನೈಶ್ಚರ ದಶರಥ ಕೃತ ಶನೈಶ್ಚರ ಸ್ತೋತ್ರವನ್ನು ಪಠಿಸಿ, ನವಧಾನ್ಯವನ್ನು, ಅದರಲ್ಲಿ ಪ್ರಮುಖವಾಗಿ ಎಳ್ಳನ್ನು, ಕರಿ ಎಳ್ಳನ್ನು ದಾನವಾಗಿ ಕೊಡಿ. ಕಪ್ಪು ವಸ್ತ್ರವನ್ನು ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅಂಥವರಿಗೆ ಆ ವಸ್ತ್ರದಾನವನ್ನು ಕೊಡ್ತಕ್ಕಂಥದ್ದು. ವಿಶೇಷವಾಗಿ ಶನಿಯ ಸ್ತೋತ್ರವನ್ನು ಪಠಿಸಿ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ತುಂಬ ಒಳ್ಳೆಯದು. ಈ ಶನಿಯ ಯಾವುದೇ ಸಾಡೆ ಸಾತಿ ದೋಷ ಎಲ್ಲ ನಿವಾರಣೆ ಮಾಡುವುದಕ್ಕೆ ಇದನ್ನು ಪ್ರತಿನಿತ್ಯವೂ ಕೂಡ ಪಠಿಸಿ. ಶನೀಶ್ವರ ಮಂತ್ರ ಇದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರದಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಈ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸಿ ಇನ್ನೂ ಉತ್ತಮವಾದಂತಹ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.